ಶಿಕ್ಷಕರ ನಿರಂತರ ಪರಿಶ್ರಮ ಹಾಗೂ ರಾತ್ರಿಯ ವಿಶೇಷ ತರಗತಿಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 14ನೇ ಸ್ಥಾನ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಲು ಸಾಧ್ಯವಾಯಿತು ಎಂದು ಡಿಟಿಎಂಎನ್ ಸಮೂಹ ಶಿಕ್ಷಣ ಸಂಸ್ಥೆಯ ಖಜಾನ್ಸಿ ಪಿ ರವಿ ತಿಳಿಸಿದರು. ಅವರು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಡಿಟಿಎಂಎನ್ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ 2025 ಹಾಗೂ 26ನೇ ಸಾಲಿನಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡೆದ ಎಲ್ಲಾ ವಿದ್ಯಾರ್ಥಿಗಳನ್ನು ಶಾಲು ಹೊದಿಸಿ ಸನ್ಮಾನಿಸಿ ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸಾನಿಕಾ ವಿದ್ಯಾರ್ಥಿನಿ 611 ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿದ್ದಾಳೆ. ಈಗಾಗಲೇ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಇಟಿ ಹಾಗೂ ನೀಟ್ ಪರೀಕ್ಷೆಗೆ ಶ್ರೀ ವಿದ್ಯಾ ಕೀರ್ತಿ ನೀಟ್ ಅಕಾಡೆಮಿ ವತಿಯಿಂದ ನುರಿತ ಶಿಕ್ಷಣ ತಜ್ಞರಿಂದ ತರಬೇತಿ ನೀಡುತ್ತಿದ್ದೇವೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 95% ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ನೀಡುತ್ತಿದ್ದೇವೆ. 90ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡುತ್ತಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ಅಣಿಗೊಳಿಸಲು 8, 9, 10ನೇ ತರಗತಿಯಿಂದಲೇ ಫೌಂಡೇಶನ್ ಕೋರ್ಸ್ ಆರಂಭಿಸಿದ್ದೇವೆ. ಮುಂದಿನ ವರ್ಷ ಶಿಡಿಲು ಮಲ್ಲಿಕಾರ್ಜುನ ಬೆಟ್ಟದ ತಪ್ಪಲಿನಲ್ಲಿ 5 ಎಕರೆ ಪ್ರದೇಶದಲ್ಲಿ ಸಿಬಿಎಸ್ಇ ಪಠ್ಯಕ್ರಮದ ಜೊತೆ ವಸತಿ ಶಾಲೆ ಕಾಲೇಜು ತೆರೆಯಲಾಗುವುದು ಎಂದರು. ಟಿಡಿಎಂಎನ್ ಸಮೂಹ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಗುರುದತ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿ, ಕಳೆದ 24 ವರ್ಷಗಳ ಹಿಂದೆ ಗ್ರಾಮೀಣ ಭಾಗದ ಎಲ್ಲಾ ವರ್ಗದ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವ ಉದ್ದೇಶದಿಂದ ವಿಜಯಗಿರಿ ಎಜುಕೇಷನ್ ಟ್ರಸ್ಟ್ ಪ್ರಾರಂಭಿಸಿದ್ದೇವೆ. ಪೋಷಕರ ಸಹಕಾರದಿಂದ ಪ್ರಸ್ತುತ 1600 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 21 ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ಎಂದರು. ಕೇವಲ ಒಂದೇ ಒಂದು ಕಾಲೇಜು, ಅದು ಡಿಟಿಎಂಎನ್ ಕಾಲೇಜ್ ಮಾತ್ರ 100% ಪಡೆದಿರೋದು. ಅದನ್ನು ಹೊರತುಪಡಿಸಿದ್ರೆ ಇನ್ನು ಯಾವ ಕಾಲೇಜು ಕೂಡ ಪಿರಿಯಾಪಟ್ಟಣ ತಾಲೂಕಲ್ಲಿ 100% ರಿಸಲ್ಟ್ ಬಂದಿಲ್ಲ. ಯಾಕೆಂದ್ರೆ ನಮ್ಮ ಓದಿನ ಟೆಕ್ಸ್ಟ್ಗಳಲ್ಲಿ ತುಂಬಾ ಜನ ನಾವು ಕೂಡ 100% ದಾಖಲಿದ್ರೆ ನಿಜವಾಗ್ಲೂ ಕೂಡ ಯಾವ ಕಾಲೇಜು ಕೂಡ 100% ಫಲಿತಾಂಶವನ್ನು ಪಡೆದಿಲ್ಲ. ಅದು ಪಡೆದಿದ್ರೆ ಏಕಮಾತ್ರ ಡಿಟಿಎಂಎನ್ ಕಾಲೇಜ್ ಮಾತ್ರ 100% ಯಾವ ಕೂಡ ಬಂದಿಲ್ಲ. ಸುಮ್ಮನೆ ಇನ್ನೇನು ಸರಿಪಡಿಸಬೇಕು, ಇನ್ನೇನು ಬದಲಾವಣೆಯನ್ನು ಮಾಡಬೇಕು, ಹೊಸದಲ್ಲಿ ಏನಾದರೂ ಲೋಪದೋಷಗಳೇನಾದ್ರು ಕಂಡು ಬಂತ ಇನ್ನು ಅತ್ಯುತ್ತಮವಾಗಿ ಏನು ಮಾಡಲಿಕ್ಕೆ ಸಾಧ್ಯ, ಇದರ ಆಲೋಚನೆಯಲ್ಲೇ ಯಾವಾಗಲೂ ತೊಡಗ್ತಾ ಇರ್ತೀವಿ. ಇದು ನಮ್ಮ ಮುಖ್ಯ ಉದ್ದೇಶ. ಯಾವುದೇ ಒಂದು ಸಂಸ್ಥೆ ಸತತವಾಗಿ 21 ಬಾರಿ 100% ಫಲಿತಾಂಶವನ್ನ ಅದು PUC ಇರ್ಬೋದು ಅಥವಾ SSLC ಇರ್ಬೋದು ಅದು ಪಡಿಬೇಕು ಅಂದ್ರೆ ಹಾಗಾಗಲೇ ಸಾಧ್ಯ ಇಲ್ಲ. ನಾವು ಹಾಕಿರ್ತಕ್ಕಂಥ ಏನು ಒಂದು ಗುರಿ ಉದ್ದೇಶಗಳು ಇರುತ್ತೋ ಅದು ಸರಿಯಾಗಿರಬೇಕು. ಮೊದಲು ಹೇಳಿದ್ರು, ನಮ್ಮ ರಾಘವೇಂದ್ರ ಸರ್ ಹೇಳಿದ್ರು, ಈ ಸಂಸ್ಥೆ ಬಂದಾಗ ನಾವು ಏನು ಅವ್ರ ಬಾಯಿಗೆ ನಾವು ಉಚ್ಚಾರ ಮಾಡಿದ್ವು, ನಾವು ಹೀಗೆ ಮಾಡಬೇಕು ಅಂದ್ಕೊಂಡಿದ್ವಿ, ನಮ್ಮ ದೇಶಗಳು ಹೀಗಿದೆ, ನಿಮ್ಮಿಂದ ನಾವಿದು ನಿರೀಕ್ಷೆ ಮಾಡ್ತೀವಿ, ನಾವಿದೆಲ್ಲ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಅವ್ರ ಮುಂದೆ ವ್ಯಕ್ತಪಡಿಸಿದ್ದು. ಅದರಲ್ಲಿ ಎಲ್ಲರೂ ಕೂಡ ನಾವು ಒಂದು ಕಿಂಚಿತ್ತು ಬದಲಾವಣೆ ನಾವು ಮಾಡ್ಕೊಂಡಿಲ್ಲ. ನಾವು ಅನ್ಕೊಂಡು ಏನು ಕಾರ್ಯಕ್ರಮಗಳಿಗೋ ಎಲ್ಲ ಕಾರ್ಯಕ್ರಮಗಳನ್ನ ಚಾಚು ತಪ್ಪದೆ ನೆರವೇರಿಸಿದ್ದೀವಿ. ನಮ್ಮ ಶಿಕ್ಷಕರಿಗೆ ಏನು ಆಶ್ವಾಸನೆ ಕೊಡ್ತೀವೋ ಆ ಆಶ್ವಾಸನೆಗಳಲ್ಲಿ ನಾವು ಯಾವತ್ತೂ ಕೂಡ ರಾಜಿಯಾಗಿಲ್ಲ. ಅದಕ್ಕಿಂತ ಇನ್ನೂ ಉನ್ನತವಾಗಿರ್ತಿದ್ದಿಲ್ಲ. ಅವರಿಗೆ ಆಶ್ಚರ್ಯ ಆಗುತ್ತೆ. ನಾವು ಅನ್ಕೊಂಡ್ಕಿಂತ ಇನ್ನೂ ಚೆನ್ನಾಗಿ ಉತ್ತಮವಾಗಿ ಅವರೆಲ್ಲ ನಮ್ಮ ಬೇರೆ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಿದ್ದಾರೆ. ಇದು ನಮ್ಮ ಒಂದು ಸಂಸ್ಥೆಯ ಮುಖ್ಯವಾದ ಒಂದು ಉದ್ದೇಶ. ಈಗ ಇತ್ತೀಚೆಗೆ ತುಂಬನೇ ಸುಧಾರಣೆಯನ್ನು ಮಾಡಿದ ವಿದ್ಯಾರ್ಥಿಗಳು ಇನ್ನು ಪ್ರಥಮ PUC ಮತ್ತು ದ್ವಿತೀಯ PUC ಈ 2 ವರ್ಷ ಎಲ್ಲಿ ಕಟ್ಟುನಿಟ್ಟಿನಿಂದ ಪಾಠ ಪ್ರವಚನಗಳು ಶಿಸ್ತುಬದ್ಧವಾಗಿರ್ತದೋ, ಪ್ರೌಢಶಾಲೆ ಹಾಗೆ ಮಕ್ಕಳನ್ನ ಬೆಳಗ್ಗೆಯಿಂದ ಸಂಜೆವರೆಗೆ ಮತ್ತೆ ರಜಾದಿನಗಳಲ್ಲೂ ಕೂಡ ಮಕ್ಕಳಿಗೆ ಪಾಠ ಪ್ರವಚನಗಳು ಬಂದು ಮಾಡ್ತಾರೋ ಅಂತಹ ಕಾಲೇಜುಗಳನ್ನು ತಾವು ತಮ್ಮ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಆಯ್ಕೆ ಮಾಡಬಹುದು ಅನ್ನೋದು ಕಿವಿ ಮಾತುತ್ತೆ ಅನಿಸಿಕೆ. ಅಂತಹ ಕಾಲೇಜಿನಲ್ಲಿ ನಮ್ಮ ಡಿಟಿಎಂಎನ್ ಕಾಲೇಜು ಕೂಡ ನಾನು